ಹಂಸಲೇಖ ಸರ್ ಅವರಿಗೂ, ಈ ಸಮಾರಂಭಕ್ಕೆ ಬಂದಿರೋ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ತಿಳಿಸ್ತೇನೆ. ಬೀಯಿಂಗ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ 50 years ಅವರ ಸೇವೆ ಅನ್ನೋದು ಸಾಧಾರಣವಾದ ವಿಷಯ ಅಲ್ಲ. ಇವತ್ತು ಟುಡೇ ಇಸ್ ಯುವರ್ ಗ್ರೇಟ್ ಡೇ ಸರ್. ನಿಮ್ಮದು ಮಾತ್ರ ಅಲ್ಲ ಸರ್, ನಿಮ್ಮ ನೆರಳಲ್ಲಿ ಬೆಳೀತಿರೋ ನಮ್ಮಂಥ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್ ಎಷ್ಟೋ ಜನ ಅವರೆಲ್ಲರಿಗೂ ಗ್ರೇಟ್ ಡೇ. ಸಿಂಹದ ಮರಿ ಸೈನ್ಯ ಅನ್ನೋ ಚಿತ್ರ 1980 ಅದಾದ್ಮೇಲೆ ತುಂಬ ಸತಿ ಅವ್ರನ್ನ ನೋಡಿದ್ದೀನಿ. ಪ್ರತಿ ಸರಿನೂ ಅವ್ರನ್ನ ನೋಡಿದಾಗ ನಾನು ಒಂದೇ ಒಂದು ಜ್ಞಾಪಕ ಬರುತ್ತೆ. ನನ್ನನ್ನು ಅವ್ರು ಸೆಲೆಕ್ಟ್ ಮಾಡಿದ ದಿನ, ಇಫ್ ಐ ನಾಟ್ ಬೋರಿಂಗ್, ನಾನು ಹೇಳ್ತೀನಿ ನಿಮಗೆ. ಕಾಳಿಂಗ ಸರ್ಪ ಅಂತ ಕಾಣುತ್ತೆ ಸರ್, ಒಂದು ಶಂಕರ್ ನಾಗ್ ಅವರ ಇಟ್ಟು ಒಂದು ಸಿನಿಮಾ ಮಾಡ್ತಿದ್ರು. ನಮ್ಮ ಮನೆಗೆ ನಾನು ನಮ್ಮಣ್ಣ ಮನೆಗೆ ಇದ್ವಿ. ಒಂದು ಕಾರ್ ಬಂತು. ನಮ್ಮ ತಂದೆಯವರು ಶೂಟಿಂಗಲ್ಲಿ ಹೋಗಿದ್ರು ಅವತ್ತು. ನಿಮ್ಮನ್ನು ಕರೀತಿದ್ದೀರಾ ಬರಬೇಕು ಅಂತ. ನಮ್ಮ ಸಿನಿಮಾ ಅಂತಂದರೆ ಸುಮ್ಮನೆ ಯಾವತ್ತೂ ನಮ್ಮ ತಂದೆ ಜೊತೆ ಅಲ್ಲಿ ಇಲ್ಲಿ ಶೂಟಿಂಗ್ ಹೋಗಿದ್ದೇವೆ ಹೊರತು ಅದ್ರ ಗಂಧ ಕೂಡ ನಮ್ಗೆ ಇರಲಿಲ್ಲ. ಆಮೇಲೆ ಹೋದರೆ ಅಲ್ಲಿ ನಮ್ಮ ತಂದೆ ಇರಲಿಲ್ಲ, ಅವ್ರಿಗೆ ಶೂಟ್ ಮುಗಿಸ್ಕೊಂಡು ಹೊರಟೋಗಿದ್ರು. ಆಮೇಲೆ ಏನಂತ ಗೊತ್ತಾಗಲಿಲ್ಲ. ಡೈರೆಕ್ಟರ್ ಮಾತಾಡೋದಂತೆ ಅಂತಂದರು. ಸರಿ ಹೋಗಿ ನಿಂತ್ಕೊಂಡೆ. ಅವರು ಇದ್ರು ಪಕ್ಕದಲ್ಲಿ PS ಪ್ರಕಾಶ್ ಅವರಿದ್ದರು, ಕ್ಯಾಮ್ರಾಮನ್ನು. ಆಮೇಲೆ ಸಿನಿಮಾಲಿ ಆ್ಯಕ್ಟ್ ಮಾಡ್ತೀಯಾ ಅಂದರು. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಬಿಕಾಸ್ ಯಾವ ಒಂದು ಟ್ರೈನಿಂಗೂ ಇಲ್ಲ ಆ್ಯಕ್ಟಿಂಗ್ನಲ್ಲಿ. ಸುಮ್ಮನೆ ಹಂಗೆ ನಿಂತಿದ್ದೆ. ಇಲ್ಲೆಲ್ಲ ನಿಮ್ಮ ಅಪ್ಪನಿಗೆ ನಾನು ಒಪ್ಪಿಸ್ತೀನಿ, ಮಾಡ್ತೀಯಾ ಅಂದರು. ಸುಮ್ಮನೆ ತಲೆ ಹಿಂಗೆಲ್ಲ ಅಲ್ಲಾಡಿಸಿದೆ. ಶರ್ಟ್ ಬಿಚ್ಚು ಅಂದರು. T-ಶರ್ಟ್ ಹಾಕ್ಕೊಂಡಿದ್ದೆ. ಶರ್ಟ್ ಬಿಚ್ಚಿದ ತಕ್ಷಣ ಇಮ್ಮಿಡಿಯೇಟಾಗಿ PS ಪ್ರಕಾಶ್ ಅವರು ನೋಡಿದ್ರು. ನನಗೆ ಓಕೆ ಅನ್ನೋ ಥರನೇ ಅವ್ರು ಹೇಳಿದ್ರು. ಆಮೇಲೆ ಅಲ್ಲಿಂದ KCನ ಚಂದ್ರು ಅವ್ರ ಮನೆಗೆ ಕಳಿಸಿದ್ರು. ಒಂದ್ಸತಿ ಅಲ್ಲಿಗೆ ಹೋಗಿ ಬಂದ್ಬಿಡು ಅಂತ. ದಿಸ್ ಹೌ ಇಟ್ ಸ್ಟಾರ್ಟೆಡ್. ಅದಾದಮೇಲೆ ಇಟ್ ಹ್ಯಾಸ್ ಬಿಕಮ್ ಒಂಥರ ಹಿಸ್ಟ್ರಿ ಸಿನಿಮಾ, ಸರ್ ಜೊತೆ ಸಿನಿಮಾ ಮಾಡಿದ್ವಿ. ಆ್ಯಂಡ್ ದೆನ್ ಅದಾದ ಸ್ವಲ್ಪ ದಿನ ಗ್ಯಾಪ್ ಇತ್ತು ನನಗೆ. ಅಂಥ ಪಿಕ್ಚರ್ ಮೈಸೂರು ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಕ್ಲೈಮ್ಯಾಕ್ಸ್ ನಮ್ಮ ತಂದೆ ಹೇಳಿದ್ರು, ಬಾ ಶೂಟಿಂಗ್ ಅಂದ್ರೆ ಬಾ, ನಿಮ್ಗೆ ಭಯ, ನಾನಿದ್ರೆ ಭಯ ಹೊರಟೋಗುತ್ತೆ ಅಂತ ಹೇಳಿದ್ರು. ಸರಿ ಹೋದೆ. ಅಲ್ಲಿ ಕ್ಲೈಮ್ಯಾಕ್ಸ್ 2 ಹುಲಿಗಳು, ಬಾಸು, ಅಂಬರೀಷ್ ಸರ್. ಅದು ಉಗ್ರನ ಕೀಳೋ ಒಂದು ಸನ್ನಿವೇಶ. ಅವರಿಗೆ ಸ್ವಲ್ಪ, ಅಂಬರೀಷ್ ಸರ್ಗೆ ನಿಮ್ಗೆಲ್ಲರಿಗೂ ಗೊತ್ತು, ಅವರಿಗೆ ಸ್ವಲ್ಪ ಸೇರಣೆ ಕಮ್ಮಿ. ನನಗೆ ಆಗಲ್ಲ ಹೊರಟೋಗಿದೆ.